ದವರು ಹಿಂಗೆ ಎಕ್ಸಾಮ್ ಸೆಂಟರ್ಸ್ ಮುಂದೆ ಸ್ಟೂಡೆಂಟ್ಸಿಗೆ ಎಷ್ಟು ಸೆಕ್ಯೂರಿಟಿ ಇಡ್ತಾರೆ. ಬ್ರಾಹ್ಮಿಣ್ಸ್ ಅವ್ರದ್ದು ಜನವಾರ್ ತೆಗಿತಾರ, ಎಲ್ಲ ರಿಂಗ್ಸ್ ಎಲ್ಲ ತೆಗಿತಾರ. ಇಷ್ಟು ಸೆಕ್ಯೂರಿಟಿ ಎಕ್ಸಾಮ್ ಸೆಂಟರಿಗೆ ಅದ, ಆದ್ರೆ ಎಕ್ಸಾಮ್ ಪೇಪರಿಗೆ ಇದಕ್ಕಿಲ್ಲ. ಇಷ್ಟೆಲ್ಲ ಏನಂತಾರೆ ಸೆಕ್ಯೂರಿಟಿ ಪೊಲೀಸ್ ಎಲ್ಲ ಇಡ್ತಾರೆ ಎಕ್ಸಾಮ್ ಸೆಂಟರಿಗೆ. ಆದ್ರೆ ಪೇಪರ್ಸ್ ನೋಡಿದ್ರೆ ಇಷ್ಟು ಯಾವುದೋ ರೊಕ್ಕಕ್ಕೆ ಮಾರಿಟ್ಟು ಸ್ಟೂಡೆಂಟ್ಸ್ ಭವಿಷ್ಯ ಹಾಳು ಮಾಡಿದ್ರು. ನೀಟ್ ಎಕ್ಸಾಮ್ ಪೇಪರ್ ಬರೆಯೋದು ಅಷ್ಟು ಸುಲಭ ಅಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ ಅದ ಯಾರ್ಯಾರು ಎಂಥ ಸ್ಟೇಟಸ್ ಇರ್ತಾವಂತ ಹೇಳಕ್ಕೆ ಬರೋದಿಲ್ಲ. ಆ್ಯಂಡ್ ಇಂಡಿಯನ್ ಮಕ್ಳು ಅಂದ್ರೆ ಯಾರು ಎಷ್ಟು ರಿಚ್ ಪೀಪಲ್ ಇರೋದಿಲ್ಲ. ಎಲ್ಲ ಸಾಲ ಮಾಡಿ ಎಲ್ಲ ಮಾಡಿ ಎಷ್ಟೋ ರಾತ್ರಿ ಕುತ್ಕೊಂಡು ಇಂದ ಓದಿ ಕಣ್ಣಾಗ ನೀರು ತೆಗೆದು ಎಲ್ಲ ಮಾಡಿ ಓದಿರ್ತಾರೆ. ನೀಟ್ ಎಕ್ಸಾಮಿಂದ ಏನು ಸ್ಕ್ಯಾಮ್ ನಡೆದತ್ತಲ್ಲ, ಇದು ಸ್ಟೂಡೆಂಟ್ಸಿಗೆ ಭಾಳ ಅಂದ್ರೆ ಭಾಳ ಮೋಸ ಆಗೈತಿ. ಯಾಕಂದ್ರೆ ಅವರು ವರ್ಷಗಂಟ್ಲೆ ಕುಂತು ಓದಿ ಮಾಡಿ ಅವ್ರದ್ದೊಂದು ತ್ರಾಸ ತೊಗೊಂಡು ಓದಿರ್ತಾರೆ. ಇವ್ರು ಒಂದು 10 ಲಕ್ಷ 50 ಲಕ್ಷ ಎಷ್ಟೋ ಒಂದು ಕೊಟ್ಟು ಹುಡುಗರ್ದೆಲ್ಲ ಜೀವನಾನ ಹಾಳು ಮಾಡ್ತಾರೆ. ಇದನ್ನು ಸುಪ್ರೀಂ ಕೋರ್ಟ್ ಮುಂದಿನ ತನಿಖೆ ಆಗಲಿ ಅಂತಂದು ಹೇಳ್ಯಾರ. ಬಟ್ ಅದ್ರದ್ದು ಏನು ಫರ್ದರು ಇಲ್ಲ, ಏನಿಲ್ಲ. ಸೊ ಇದಕ್ಕೆ ಸ್ಟೂಡೆಂಟ್ಸಿಂತ್ರ ಎಷ್ಟು ಸಹಕಾರ ಬೇಕು ಎಲ್ಲ ಕಡೆಯಲ್ಲಿಂತರೂ ಮಾಡಂತಾರೆ. ನಮ್ಮ NSY ಆಗಲಿ ಬೇರೆ ಸ್ಟೂಡೆಂಟ್ಸಿಂದ ಆಗಲಿ ಎಲ್ಲ ಕಡೆಯಲ್ಲಿಂತರೂ ಎಷ್ಟು ಹಾಕಿದಷ್ಟು ಮಾಡಂತಾರೆ. ಸೊ ಇದಕ್ಕೆ ಒಂದು ಇದನ್ನು ಬೇಕು, ನಮಗೆ ನ್ಯಾಯ ಬೇಕು. ಆಮೇಲೆ ಎಕ್ಸಾಮ್ ಅಂತಾರೆ. ಎಕ್ಸಾಮ್ನಾಗ ಸೊ ಮತ್ತು ಹಿಂಗೆ ಪೇಪರ್ ಲೀಕ್ ಆಗೋದಿಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ? ಓದಿದವ್ರಿಗೆ ಒಂದು ನ್ಯಾಯ, ಓದ್ಲಾರ್ದವ್ರಿಗೆ ಒಂದು ನ್ಯಾಯ ಆಕೈತಿ. ಸೊ ಇದಕ್ಕೊಂದು ನ್ಯಾಯ ಬೇಕಾಗಿ ನಮ್ಮದೆಲ್ಲ ಒಂದು ಹೋರಾಟ ಆಯಿತು. ಇವಾಗ ಫಸ್ಟ್ ಆಫ್ ಆಲ್ ಇದೇನು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗೈತಲ್ರಿ, ಇದು ಸಾಮಾನ್ಯ ಎಕ್ಸಾಮ್ ಅಲ್ಲ, ಅದು ನೀಟ್ ಎಕ್ಸಾಮ್ ಅಂತ ಹೇಳಿದರೆ. ಓಕೆ, ಈ ನೀಟ್ ಎಕ್ಸಾಮಿಂದ ಭಾಳಷ್ಟು ನಮ್ಮದೇನು ವಿದ್ಯಾರ್ಥಿಗಳು ಅದಾರಲ್ಲ ಅವರೆಲ್ಲ ಕನಸೆಲ್ಲ ಮಣ್ಣು ಮಾಡಿದ್ದಾರೆ. ಇವರು ಈ ಸ್ಕ್ಯಾಮ್ ಮಾಡಿ ಅವರು ಹಗಲ ರಾತ್ರಿ ಆಗಲಿ ಏನೂ ನೋಡಿಲ್ಲ, ಬೆಳಕು ನೋಡಿಲ್ಲ, ಓದಿದ್ದಾರೆ ಅವ್ರು ಸ್ಟೂಡೆಂಟ್ಸ್ ಎಲ್ಲ. ಭಾಳಷ್ಟು ಜನವನ್ನು ಸೂಸೈಡ್ ಕೂಡ ಮಾಡಿದ್ದಾರೆ. ಇದ್ರೊಳಗೆ ಬರೀ ಜಾಸ್ತಿ ಯಾರು ಅದಾರ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ನಮ್ಮ ಇವರು ರೈತರ ಮಕ್ಕಳದಾರು, ಕೂಲಿ ಕಾರ್ಮಿಕಗಳು ಮಕ್ಕಳದಾರು. ಸೊ ಇವೆಲ್ಲ ಅವ್ರು ಎಷ್ಟೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ಇವರು ಸಾಲ ತೊಗೊಂಡು ಮತ್ತು ಲೋನ್ ತೊಗೊಂಡು ಎಲ್ಲ ಏನಿದೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಯಾರ, ಅವ್ರಿಗೆಲ್ಲ ಇದು ಒಂದು ದೊಡ್ಡ ಮೋಸ ಆಗೈತಿ. ಇದಕ್ಕೆ ನಮ್ದು ಏನು ಡಿಮಾಂಡ್ ಅಂತ ಹೇಳಿದ್ರೆ, ನಮ್ದು ಏನು ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಅದಾರ ಧರ್ಮೇಂದ್ರ ಪ್ರಧಾನ್ ಅವರು, ಅವ್ರು ರೆಸಿಗ್ನೇಷನ್ ಕೊಡಬೇಕು. ಅವ್ರು ಆ್ಯಕ್ಚುಲಿ ಅಕ್ಸೆಪ್ಟ್ ಮಾಡಬೇಕು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗೈತೆ ಅಂತೇಳಿ. ನಮ್ಮ ಮೌನವಾದ PM ಅವರು ಕಾಂಪ್ರಮೈಸ್ಡ್ ಅದಾರ. ಅವರು ಏನು ಒಂದು ಮಾತು ಹೇಳೋಕ್ಕಿಲ್ಲ. ಇವಾಗ ಮಾನಿಟರ್ ಮಾಡೋಕ್ಕೆ ಬರ್ತಾರೆ. ಎಲ್ಲ ಆದಮೇಲೆ ಏನು ಮಾನಿಟರ್ ಮಾಡ್ತಾರೆ ರೀ ನರೇಂದ್ರ ಮೋದಿ ಅವರು? ಏನು ಮಾನಿಟರ್ ಮಾಡ್ತಾರೆ? ಎಲ್ಲ ಆದಮೇಲೆ ಎಲ್ಲ ಮುಗಿದು ಹೋದ್ಮೇಲೆ ಮಾನಿಟರ್ ಮಾಡಿ ಬಂದ್ರೆ ಈಗ ಎಷ್ಟು ಕಷ್ಟ ಆಗೈತಿ ಸ್ಟೂಡೆಂಟ್ಸಿಗೆ ಓದೋಕೆ. ಅದೇನು ಈಸಿ ಅಲ್ಲ. ಅವರಂತೂ ಏನೂ ಓದಿಲ್ಲ, ಅವರೇ ಹೇಳ್ತಾರೆ ನಾ ಎಷ್ಟನೇತ ಫೇಲ್ ಆಗೀನಿ ಅಂತೇಳಿ. ಬೇರೆಯವ್ರ ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಾಗ್ತೈತಿ? ಒಂದು ಎಜುಕೇಟೆಡ್ ಏನಾರ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವ್ರ ಬಗ್ಗೆ ಅವರಿಂದ ನಾವು ಏನಾರ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಥ ಫೇಲಿಯರ್ಸ್ ಪ್ರೈಮ್ ಮಿನಿಸ್ಟರ್ ತೊಗೊಂಡು ನಾವು ಏನು ಮಾಡಬೇಕು? ಎಲ್ಲ ಕಡೆ ಕಾಂಪ್ರಮೈಸ್ ಆಗೋದು. ಮತ್ತು ಮೇನ್ ವಿಷಯ ಏನಂತ ಹೇಳಿದ್ರೆ, ಇವರು NTA ಡೈರೆಕ್ಟರ್ ಅದಾರ, ಅವ್ರ ಹೆಸರೇನು ಏನೇ ಹೆಸರೈತಲ್ಲ ಅವ್ರದ್ದು? ಅವರು ಡೈರೆಕ್ಟರ್ ಏನು ಹೇಳ್ತಾರೆ, ಒಂದು ಅವ್ರದ್ದು ಬೈಟ್ ನೋಡಿದೆ, ಎಕ್ಸಾಮ್ ಪೇಪರ್ ಲೀಕ್ ಆಗಿಲ್ಲ ಅಂತಾರೆ. ಅವ್ರು ಅಭಿಷೇಕ್ ಸಿಂಗ್ ಅವರು ಎಕ್ಸಾಮ್ ಪೇಪರೇ ಲೀಕ್ ಆಗಿಲ್ಲ ಅಂತಾರೆ. 180 ಕ್ವಶನ್ಸ್ ಒಳಗೆ 135 ಕ್ವಶನ್ ಸೇಮ್ ಅದಾವ ಅಂತ ಹೇಳಿದ್ರೆ ಹೆಂಗೆ ಹೇಳ್ತಾರೆ ರೀ ಅವ್ರು? ಅವ್ರಿಗೇನಾರ ಅವ್ರು IAS ಒಬ್ಬರ ಕ್ಯಾಂಡಿಡೇಟ್ ಅದಾರ, ಅವ್ರು ತಿಳ್ಕೊಬೇಕು ಏನೈತಿ ಇದು ಹಿಂಗೆ ಮಾಡಿದ್ರೆಲ್ಲ ಆಗೋದಿಲ್ಲ ರೀ. ಈಗ ಇದು ಪ್ರತಿಭಟನೆ ಯಾರ ಸಲುವಾಗಿಲ್ಲ, ಇದು ವಿದ್ಯಾರ್ಥಿ ಸಲುವಾಗಿ. ಇದು ಪ್ರತಿಭಟನೆ ಯಾವತ್ತೂ ನಿಲ್ಲುವುದಿಲ್ಲ. ಇದಕ್ಕೆ 24 ಒಳಗೆ ಸೇಮ್ ಆಗಿತ್ತು. ಅದು CBI ಎನ್ಕ್ವೈರಿ, ಅದು ಎನ್ಕ್ವೈರಿ ಎಲ್ಲ ಇವ್ರ ಕೈಯಾಗೈತ್ರಿ. ಏನು ಮಾಡೋದಿಲ್ಲ ಇವ್ರು. ಏನು ಮತ್ತೆ ರಿಪೀಟ್ ಆಗಿಲ್ಲ ಅಂತ ಆಗೋದಿಲ್ಲ, ಹಂಗಾಗೋದಿಲ್ಲ ಅಂತ ಹೇಳಿದ್ರೆ ಮತ್ತು ಅದಾತಲ್ಲ, ಇದೆಲ್ಲ ನಾರ್ಮಲೈಸ್ ಆಗಾಗ್ತೈತಿ. ನೀಟ್ ಎಕ್ಸಾಮ್ ಅಂತ ಹೇಳಿದ್ರೆ ನಾರ್ಮಲೈಸ್ ಆಗಾಗ್ತೈತಿ. ಕಾಂಪ್ರಮೈಸ್ ಗೌರ್ಮೆಂಟ್ ಐತಿ ನಮ್ದು. ಓಕೆ, ಇವ್ರ ಮೇಲೆ ಯಾರದಾರ ಇದ್ರೊಳಗೆ, ಇವ್ರ ಮೇಲೆ ಅವರು ಎಷ್ಟು ಇನ್ಫ್ಲೂಯೆನ್ಸ್ಡ್ ಇದ್ದರು ಅವ್ರ ಮೇಲೆ ಕ್ರಮ ತಗೋಬೇಕು. ಇದು ವಿದ್ಯಾರ್ಥಿಗಳಿಂದ ಒಂದು ನಮ್ಗೆ ಎಲ್ಲ ಲಕ್ಷಾನ ವಿದ್ಯಾರ್ಥಿಗಳು ಏನದಾರಲ್ಲ ಅವರಿಂದ ಒಂದು ನಮ್ಮದು ಮನವಿ. 2024 ಒಳಗೂ ಸೇಮ್ ಪೇಪರ್ ಲೀಕ್ ಆಗಿತ್ತು. ಅವಾಗೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಈಗ ಸೇಮ್ 2026 ಒಳಗೂ ಲೀಕ್ ಆಗೈತಿ. ಸೊ ಎಲ್ಲ ಸ್ಟೂಡೆಂಟ್ಸೂ ಅವ್ರದ್ದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಅವ್ರ ಎಂಜಾಯ್ಮೆಂಟ್ಸ್ ಅವ್ರನ್ನೆಲ್ಲ ಬಿಟ್ಟು 2-3 ವರ್ಷ ಈ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗಿರ್ತಾರೆ. ಸೊ ಇವರು ಒಂದೇ ರಾತ್ರಿಗೆ ರೊಕ್ಕಕ್ಕೆ ಪೇಪರ್ ಮಾಡಿಕೊಂಡು ರೊಕ್ಕ ಇದ್ದವ್ರನ್ನಷ್ಟೇ ಡಾಕ್ಟರ್ ಮಾಡಬೇಕು ಅನ್ನೋದಾದ್ರೆ ಗೌರ್ಮೆಂಟಿಂದ ಒಂದು ಅನೌನ್ಸ್ ಮಾಡಿಬಿಡ್ಲಿ, ಇಲ್ಲಪ್ಪ ಇನ್ಮೇಲಿಂದ ನಾವು ಡಾಕ್ಟರ್ ಸೀಟ್ನ ಬರೀ ರೊಕ್ಕ ಇದ್ದವ್ರಿಗೆ ಅಷ್ಟೇ ಕೊಡ್ತೀವಿ, ಬಡವ್ರ ಮಕ್ಕಳು ನೀವು ನೀಟ್ ಬರಿಬ್ಯಾಡ್ರಿ ಅಂತ ಆದರೆ ನಮ್ಮ ಯಾವ ಹುಡುಗರನ್ನು ನಾವು ನೀಟಿಗೆ ಸೇರಿಸೋದಿಲ್ಲ. ಎಜುಕೇಷನ್ ಮಿನಿಸ್ಟರ್ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರೇ ಪೇಪರ್ ಲೀಕ್ ಬಗ್ಗೆ ಕೇಳಿದರೆ ಓಡೋಗ್ತಾರೆ ಪಾರ್ಲಿಮೆಂಟಿಂದ. ಅವ್ರು ನಾವು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಯೂನಿಯನಿಂದ ಏನು ಆಗ್ರಹ ಮಾಡತ್ತೇವೆ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಉತ್ತರ ಕೊಡಬೇಕು. ನೆಕ್ಸ್ಟ್ ಏನು ಆಕೈತಿ
ಈಗ ಎಕ್ಸಾಮನ್ನ ಕಂಡಕ್ಟ್ ಮಾಡಿರಿ, ಆ ಎಕ್ಸಾಮ್ನು ಇಷ್ಟ ಪಾರದರ್ಶಕವಾಗ್ತೈತೆ ಅನ್ನೋದಕ್ಕೆ ನಮ್ಗೆ ಗ್ಯಾರಂಟಿ ಏನು? ನಮ್ಮ ಈ ಎಲ್ಲ ಸ್ಟೂಡೆಂಟ್ಸ್ ಯಾವ ಭರವಸೆ ಹಿಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೇಕು, ಈ ಸಲನೂ ಎಕ್ಸಾಮ್ನಾಗ ಸ್ಕ್ಯಾಮ್ ಆಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇದಕ್ಕೆಲ್ಲ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರೇ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು.